ಎಜೆ ಗಿಗಲ್ಸ್ ಟಿವಿ. ಒಂದು ನದಿಯ ದಡದಲ್ಲಿದ್ದ ಮರದ ಮೇಲೆ ಒಂದು ಕೋತಿ ವಾಸವಾಗಿತ್ತು. ನದಿಯಲ್ಲಿ ಒಂದು ಮೊಸಳೆಯೂ ಕೂಡ ಇತ್ತು. ಪ್ರತಿದಿನ ಕೋತಿ ಮರದಲ್ಲಿ ಬಿಡುತ್ತಿದ್ದ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಹಾಕುತ್ತಿತ್ತು. ಮೊಸಳೆ ಅದನ್ನು ತಿಂದು ಸಂತೋಷ ಪಡುತ್ತಾ ಇತ್ತು. ಕೋತಿ ಮತ್ತು ಮೊಸಳೆ ಎರಡರಲ್ಲೂ ಗೆಳೆತನ ಉಂಟಾಗಿತ್ತು. ಒಂದು ದಿನ ಕೋತಿ ತನ್ನ ಮಿತ್ರ ಮೊಸಳೆಗೆ ಕೆಲವು ಹಣ್ಣುಗಳನ್ನು ಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ಕೊಡು ಎಂದು ಹೇಳಿತು. ಮೊಸಳೆ ಕೋತಿ ಕೊಟ್ಟ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಡ್ತು. ಹೆಂಡತಿ ಮೊಸಳೆ ಆ ಹಣ್ಣುಗಳನ್ನು ತಿಂದಿತ್ತು. ದಿನವೂ ಕೋತಿ ಕೊಡುತ್ತಿದ್ದ ಹಣ್ಣುಗಳನ್ನು ಮೊಸಳೆ ತನ್ನ ಹೆಂಡತಿಗೆ ಕೊಡ್ತಾ ಇತ್ತು. ಹೆಂಡತಿ ಅವನ್ನು ತಿಂತಾ ಇತ್ತು. ಒಂದು ದಿನ ಅದು ಗಂಡನಿಗೆ, ನಿನ್ನ ಸ್ನೇಹಿತ ಪ್ರತಿದಿನ ಇಷ್ಟು ಮಧುರವಾದ ಹಣ್ಣುಗಳನ್ನು ತಿನ್ನುತ್ತಿದ್ದಾನೆಂದ ಮೇಲೆ ಅದರ ಮಾಂಸ ರುಚಿಯಾಗಿರಲೇಬೇಕು. ಆದುದರಿಂದ ಇಂದು ರಾತ್ರಿ ನನ್ನ ಊಟಕ್ಕೆ ಅದರ ಕರುಳನ್ನು ತರಬೇಕು ಎಂದು ಹೇಳಿತು. ಮೊಸಳೆಗೆ ಧರ್ಮ ಸಂಕಟಕ್ಕಿಟ್ಟುಕೊಂಡಂತಾಯಿತು. ಒಂದು ಕಡೆ ಕೋತಿಯ ಮೇಲೆ ಪ್ರೀತಿ, ಹೆಂಡತಿಗೆ ಕೋತಿಯನ್ನು ಮಾತ್ರ ಕೊಲ್ಲಲು ಹೇಳಬೇಡ ಎಂದು ಎಷ್ಟು ಪರಿಪರಿಯಾಗಿ ಕೇಳಿ ನೋಡಿತು. ಆದರೆ ಹೆಂಡತಿ ಪಟ್ಟು ಬಿಡಲಿಲ್ಲ. ಅನ್ಯ ಮಾರ್ಗ ಕಾಣದೆ ಮೊಸಳೆ ಕೋತಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು. ನನ್ನ ಹೆಂಡತಿ ನಿನ್ನನ್ನು ಕಾಣಲು ಆಸೆಪಟ್ಟಿದ್ದಾಳೆ ಎಂದು ಹೇಳಿ ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಕರೆದೊಯ್ತು. ದಾರಿಯಲ್ಲಿ ಮೊಸಳೆಗೆ ದುಃಖ ತಡೆಯಲಾಗಲಿಲ್ಲ. ಕೋತಿಗೆ ತಾನು ಯಾಕೆ ಕರೆದೊಯ್ತಾ ಇರೋದು ಅನ್ನೋದ್ರ ಕಾರಣ ಹೇಳ್ತು. ಆಗ ಕೋತಿ ಕಾಲ ಮೀರುವ ಮೊದಲೇ ಅಪಾಯದಿಂದ ಪಾರಾಗಬೇಕು ಅಂತ ಆಲೋಚನೆ ಮಾಡಿ, ಗೆಳೆಯ, ಮೊದಲೇ ಇದನ್ನು ಹೇಳಬಾರ್ದಿತ್ತೆ, ನಾನು ಮನೆ ಬಿಟ್ಟು ಹೊರಡುವಾಗಲೇ ನನ್ನ ಕರಳನ್ನು ತೆಗೆದಿರಿಸಿ ಬಂದಿದ್ದೇನೆ ಎಂದು ಹೇಳ್ತು. ಆಗ ಮೊಸಳೆ, ಹಾಗಾದರೆ ನಡಿ, ಹೋಗಿ ತೆಗೆದುಕೊಂಡು ಬರೋಣ ಎಂದು ಕೋತಿಯನ್ನು ಮರದ ಬಳಿಗೆ ಕರೆದುಕೊಂಡು ಹೋಯಿತು. ಕೋತಿ ಮರಕ್ಕೆ ಜಿಗಿದು, ಮಿತ್ರ, ನಂಬಿದ ಸ್ನೇಹಿತನಿಗೆ ಎಂದೂ ಮೋಸ ಮಾಡಬೇಡ, ನಿನಗೆ ನಮಸ್ಕಾರ ಎಂದು ಹೇಳಿತು. ಮೊಸಳೆ ಬೇರೆ ದಾರಿ ಕಾಣದೆ ದುಃಖಿಸ್ತಾ ಮನೆಗೆ ಹಿಂತಿರುಗಿತು. ಎಜೆ ಗಿಗಲ್ಸ್